ನಮಸ್ಕಾರ. ನಾನು ಮಾಧವಿಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತಾಳಿಕೋಟೆ ತಾಲೂಕಿನ ಬೆಕ್ಕಿನಾಳ ಗ್ರಾಮದಲ್ಲಿ ಗೌರಮ್ಮ, ಗಂಗಮ್ಮ ಹಾಗೂ ಮಹಾದೇವ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಜರುಗಿತು. ಗ್ರಾಮದ ಬೀದಿ ಬೀದಿಗಳಲ್ಲಿ ದೇವರ ಮೂರ್ತಿಗಳನ್ನು ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡುತ್ತಾ ಮೂರ್ತಿ ವಿಸರ್ಜನೆಯ ಕಡೆಗೆ ತೆರಳಲಾಯಿತು. ರಾತ್ರಿ ಸಮಯದಲ್ಲಿ ನಾಟಕ "ಮಗ ಹೋದರೂ ಮಾಂಗಲ್ಯ ಬೇಕು", ಅರ್ಥಾತ್ ತಾಯಿಯ ಹಾಲು ವಿಷವಾಯಿತೆ ಎಂಬ ನಾಟಕವನ್ನು ಆಡಿಸಲಾಯಿತು. ಗ್ರಾಮದ ಹಿರಿಯರು, ಗಣ್ಯರು, ಯುವಕರು ಮತ್ತು ಎಲ್ಲಾ ಮಹಿಳೆಯರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು. ವರದಿ ಮಹಾಂತೇಶ್ ಕಾಂಬ್ಳೆ.
ಸರ್, ಬೆಕ್ನಾಳ ಗ್ರಾಮದಲ್ಲಿ ಗೌರಮ್ಮ ಮತ್ತು ಗಂಗಮ್ಮ ಜೊತೆಯಲ್ಲಿ ಮಹಾದೇವರ ಒಂದು ಜಾತ್ರೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀರಿ. ಇದರ ಹಿನ್ನೆಲೆ ಯಾವ ಕಾರಣಕ್ಕಾಗಿ ಈ ಜಾತ್ರೆಯನ್ನು ಮಾಡ್ತಾ ಇದ್ದೀರಿ? ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ನಾವು ಹಿಂದೂ ಧರ್ಮದಲ್ಲಿ ಶೈವ ಧರ್ಮವನ್ನು ಆಚರಣೆಯನ್ನು ಮಾಡಿಕೊಂಡು ನಮ್ಮ ಹಿರಿಯರು ಪೂರ್ವಜರೆಲ್ಲರೂ ಪ್ರತಿ ವರ್ಷ ಗೌರಿ ಹುಣ್ಣಿಮೆ ಆದಮೇಲೆ ತುಳಸಿ ಒಂದು ಪೂಜೆ ದಿವಸ ಗೌರಿ ಶಂಕರನ ಒಂದು ಜಾತ್ರೆ ಅಂತಕ್ಕಂಥದ್ದು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ಮಾಡ್ತಾರೆ ಅಂತ ಕೇಳಿದರೆ, ಇಲ್ಲಿ ಪಾರ್ವತಿ ಮತ್ತು ಶಿವನ ಒಂದು ಗೌರಿ ಮತ್ತು ಗಂಗಾ ಮಾತೆಯರ ಒಂದು ಶಿವನ ಮೂರ್ತಿಯನ್ನು ಮಾಡಿ ಅದನ್ನು ಅಮಾವಾಸ್ಯೆ ದಿನ ಮುಂಚಿತವಾಗಿ ನಾವೇನು ಮಾಡ್ತೀವಿ ಅಂತ ಕೇಳಿದ್ರೆ ಅವ್ರನ್ನ ಈ ಭದ್ರೇಶ್ವರ ಒಂದು ಬಾವಿಯಲ್ಲಿ ವಿಸರ್ಜನೆ ಮಾಡ್ತಕ್ಕಂಥ ಸಂಪ್ರದಾಯವನ್ನು ಹಾಕೊಂಬಂದಿದ್ದಾರೆ. ಯಾಕೆ ಹಾಕೊಂಬಂದಿದ್ದಾರೆ ಅಂತ ಕೇಳಿದರೆ, ನಾವು ಶಿವನ ಆರಾಧಕರಾಗಿರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಆ ಶಿವನ ಒಂದು ಏನು ಮಾಡಬೇಕು, ಸಂಸ್ಕಾರವನ್ನು ಕಲಿಬೇಕಂತಕ್ಕಂಥ ವಿಭೂತಿಯನ್ನು ಧರಿಸ್ಬೋದು, ಗುರು ಲಿಂಗ ಜಂಗಮ ಅಂತಕ್ಕಂಥ ಒಂದು ಭಕ್ತಿಯನ್ನು ಬರಲಿ. ಮತ್ತು ಇದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ. ಹಿಂದಿನ ಕಾಲದಲ್ಲಿ ಯಾವುದೇ ಇವತ್ತಿನ ಧಾರಾವಾಹಿಗಳು ಚಲನಚಿತ್ರಗಳು ಯಾವುವು ಇರಲಿಲ್ಲ. ನಮ್ಮಲ್ಲಿ ಇರತಕ್ಕಂಥ ಹಬ್ಬ ಹರಿದಿನಗಳೇ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಒಂದೊಂದು ಹಬ್ಬಗಳನ್ನ ಆಚರಣೆ ಮಾಡಿಕೊಂಡು ನಾವೇನು ಮಾಡ್ತಿದ್ವಿ, ನಮ್ಮ ಒಂದು ಕಲೆ ಮತ್ತು ಸಂಸ್ಕೃತಿಯನ್ನು ನಾವು ತೋರಿಸ್ಕೊಡ್ತಿದ್ವಿ. ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತಿಗೂ ಕೂಡ ಇವತ್ತು ಆಧುನಿಕ ಒಂದು ಜಗತ್ತಿನಲ್ಲಿಯೂ ಕೂಡ ನಾವೇನು ಮಾಡ್ತೀವಿ, ಆ ಸಂಪ್ರದಾಯವನ್ನು ನಮ್ಮೆಲ್ಲ ಹಿರಿಯ ಬಳಗ ಏನು ಮಾಡ್ತಾ ಅದು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಅದಕ್ಕೆ 11 ದಿವಸ ಆದಮೇಲೆ ಮತ್ತೆ ನಾವು ಗೌರಿ ಶಂಕರವನ್ನು ಏನು ಮಾಡ್ತೀವಿ, ವಿಸರ್ಜನೆ ಮಾಡ್ತಕ್ಕಂಥ ಒಂದು ಕಾರಣವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಗೌರಮ್ಮ ಮತ್ತು ಗಂಗಮ್ಮರನ್ನ ತೆರೆದ ವಾಹನದಲ್ಲಿ ಕೂಡಿಸಿ ಮಹಾದೇವರ ಮೂರ್ತಿ ಸಮೇತವಾಗಿ ವಿಸರ್ಜನೆ ಮಾಡ್ತೀರಲ್ಲ, ಯಾವ ಕಾರಣಕ್ಕೆ ವಿಸರ್ಜನೆ ಮಾಡ್ತೀರಿ? ಸೊ ಇದಕ್ಕೆಲ್ಲ ಒಂದು ಆಧ್ಯಾತ್ಮಿಕ ಕಾರಣಗಳಿದೆ. ಸೊ ನಾವು ಎಷ್ಟು ಉತ್ಸಾಹದಿಂದ ನಾವು ಗೌರಮ್ಮ ಮಹಾದೇವ ಗಂಗಮ್ಮನ ಎಷ್ಟು ಕೂಡಿಸ್ತೀವಲ್ಲ, ಅದೇ ಉತ್ಸಾಹದಿಂದ ನಾವು ಬೀಳ್ಕೊಡೋದು ಸಮಾರಂಭವನ್ನು ಮಾಡ್ತೀವಿ. ಸೊ ಅದನ್ನು ಯಾಕೆ ಮಾಡ್ತೀವಿ ಅಂತಂದ್ರೆ, ಇದೊಂದು ಜೀವನ ಒಂದು ಥರ ಚಕ್ರ ಇದ್ದಂಗೆ, ಜೀವನ ಚಕ್ರ ಇದ್ದಂಗೆ. ಸೊ ಹುಟ್ಟುದು ಮತ್ತು ಸಾಯೋದು ಅದೊಂದು ಚಕ್ರ. ಸೊ ಅದರಲ್ಲಿ ಏನೇನೋ ಆಗುತ್ತೆ. ಸೊ ಅದೇ ಥರ ನಾವು ಇದನ್ನು ಮಹಾದೇವ ಗಂಗಮ್ಮನ ಕರ್ಕೊಂಡು ಬಂದು ಅವ್ನು ಬೀಳ್ಕೊಡೋದು ಅದೊಂದು ಚಕ್ರ. ಸೊ ಆಮೇಲೆ ಮತ್ತೆ ಇನ್ನೊಂದು ಅಂತಂದರೆ, ಇದು ರಿಪ್ರೆಸೆಂಟ್ಸ್ ಮಾಡುತ್ತೆ ಅಂತಂದರೆ, ಸೊ ಇದು ಫಸ್ಟಿಗೆ ಬರುವಾಗ ಅದೊಂದು ಮೂರ್ತಿಯಾಗಿ ಕರ್ಕೊಂಡು ಬರ್ತೀವಿ. ಸೊ ಆಮೇಲೆ 11 ದಿನ ಆದಮೇಲೆ ನೀರಲ್ಲಿ ನಾವು ಬೀಳ್ಕೊಡುವಾಗ ಅದು ಆಕಾರ ನಿರಾಕಾರ ಆಗಿಬಿಡುತ್ತೆ. ಸೊ ನಿರಾಕಾರ ಅಂತಂದರೆ ಜೀವನವೂ ಅದೇ ಥರ. ಸೊ ಬರುವಾಗ ಮಗು ಹುಟ್ಟು ಬರುತ್ತೆ, ಆಮೇಲೆ ಅದರಲ್ಲಿ ಎಲ್ಲೆಲ್ಲರೂ ಇದು ಒಬ್ಬರು ಮಣ್ಣಲ್ಲಿ ಮಾಡ್ತಾರೆ, ಒಬ್ಬರು ಸುಡ್ತಾರೆ, ಹೆಂಗೆ ಜೀವನ ಅದೇ ಥರ ನಿರಾಕಾರ ಆಗಿಬಿಡುತ್ತೆ. ಸೊ ಅದನ್ನು ರಿಪ್ರೆಸೆಂಟ್ಸ್ ಮಾಡುತ್ತೆ. ಸೊ ಆಮೇಲೆ ಇನ್ನೊಂದು ಅಂತಂದರೆ, ಈಗ ಬೀಳ್ಕೊಡೋದು ಯಾಕಂತಂದರೆ, ಮತ್ತೆ ಇದೊಂದು ಬೀಳ್ಕೊಟ್ಟ ಮೇಲೆ ಮತ್ತೊಂದು ವರ್ಷ ನಾವು ಮಹಾದೇವ ಗೌರಮ್ಮ ಗಂಗಮ್ಮನ ಅದನ್ನು ನಾವು ಕಾಯ್ತೀವಿ. ಅದರದ್ದು ಅರ್ಥ ಅಂತ ಏನಂದ್ರೆ ಆಸೆ. ಸೊ ಯಾವಾಗಲೂ ಮನುಷ್ಯ ಬದುಕಬೇಕು ಅಂದ್ರೆ ಒಂದು ಆಸೆ ಬೇಕು. ಸೊ ಅದೇ ಆಸೆ ಇಟ್ಕೊಂಡು ನಾವು ಮತ್ತೆ ಅದನ್ನು ವೇಟ್ ಮಾಡ್ತಾ ಇರ್ತೀವಿ. ಸೊ ಆಮೇಲೆ ಲೈಕ್ ಇನ್ನೊಂದು ಏನಂತಂದರೆ ಡಿಟ್ಯಾಚ್ಮೆಂಟ್ ಅಂತಾರೆ. ಏನಂತಂತಂದರೆ, ಈಗ ಇದೊಂದು ಲೈಕ್ ಮನುಷ್ಯ ಆಸೆಗಳು ಎಲ್ಲ ಬಿಟ್ಟು ಬಿಡ್ಬೇಕು. ಇದೊಂದು ನಾವು ಕಳಿಸ್ತಾ ಇದ್ದೀವಲ್ಲ ಬೀಳ್ಕೊಡೋ ಸಮಾರಂಭ ಇದು ಮಾಡೋದು ಅಂತಂದ್ರೆ ಏನು, ನಮ್ಮ ಆಸೆಗಳನ್ನೆಲ್ಲ ಒಯ್ದು ನೀರಲ್ಲಿ ಹಾಕಿದಂಗೆ. ಸೊ ನಾವೆಲ್ಲ ಬಿಟ್ಟು ನಮ್ಮ ಎಲ್ಲ ಕೋಪ ಎಲ್ಲ ಆಸೆಗಳು ಎಲ್ಲನೂ ಬಿಟ್ಟು, ಸೊ ನಾವು ಒಂದು ಥರ ಒಳ್ಳೆಯವರಾಗಿ ಬದುಕಬೇಕಂತ ಅದರ ಥರದಂಥದ್ದು ರಿಪ್ರೆಸೆಂಟ್ ಮಾಡುತ್ತೆ. ಸರ್, ಈ ಗ್ರಾಮದಲ್ಲಿ ನಾನು ಹಲವಾರು ಮಂದಿಗೆ ಕೇಳ್ಪಟ್ಟಾಗ ಗೌರಮ್ಮ ಗಂಗಮ್ಮ ತವ್ರ ಮನೆಗೆ ಬಂದು ತವ್ರ ಮನೆಯಿಂದ ಗಂಡನ ಮನೆಗೆ ಕಳಿಸ್ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಹಲವಾರು ಜನರ ಒಂದು ಬಾಯಿಯಲ್ಲಿ ಬರ್ತಾ ಇದೆ. ಇದಕ್ಕೆ ತಾವೇನು ಹೇಳ್ತೀರಿ? ಸೊ ಇದು ನಮ್ಮ ಇದು ಪುರಾಣದಲ್ಲಿ ಎಲ್ಲ ರೂಢಿ ಇದೆ ಏನಂತಂದರೆ, ಶಿವ ಪಾರ್ವತಿ ಇಲ್ಲಿ ಕೈಲಾಸದಲ್ಲಿರ್ತಾರೆ. ಸೊ ಅದನ್ನು ಫಸ್ಟ್ ಇಲ್ಲಿ ಬರುವಾಗ ಅದು ಬಿಟ್ಟು ಇಲ್ಲಿ ಬರುವಾಗ ಇಲ್ಲಿ ತವ್ರ ಮನೆಗೆ ಬರ್ತಾಳೆ. ತವ್ರ ಮನೆಗೆ ಬಂದ ಮೇಲೆ 11 ದಿನ ಆದಮೇಲೆ ಮತ್ತೆ ವಾಪಸ್ ಗಂಡನ ಮನೆಗೆ ಹೋಗ್ಬೇಕು. ಗಂಡನ ಮನೆಗೆ ಹೋಗ್ಬೇಕಂತಂದರೆ ಲೈಕ್ ಕೈಲಾಸಕ್ಕೆ ಹೋಗ್ಬೇಕಂತಂದರೆ, ಸೊ ಅದ್ರ ಸಲುವಾಗಿ ನಾವು ಬೀಳ್ಕೊಟ್ಟು ಗಂಡನ ಮನೆಗೆ ಕಳಿಸುವಾಗ ಇದರಲ್ಲಿ ಬಾವಿಯಲ್ಲಿ ನೀರಲ್ಲಿ ಗಂಗೆಯಲ್ಲಿ ನಾವು ಅದನ್ನು ಬಿಡ್ತೀವಿ. ಸೊ ಅಂತಂದ್ರೆ ಅದು ಮತ್ತೆ ವಾಪಸ್ಸು ಕೈಲಾಸಕ್ಕೆ ಹೋಗ್ತಾರೆ ಅಂತ ಅರ್ಥ ಅದು. ಸರ್, ಈ ಗ್ರಾಮದಲ್ಲಿ ಯಾವ ರೀತಿಯಾಗಿ ಜಾತ್ರೆಯನ್ನು ಆಚರಣೆ ಮಾಡ್ತೇವೆ? ನಾವು ಈ ಜಾತ್ರೆಯನ್ನು ಮಾಡಬೇಕಾದ್ರೆ ಮೊದಲು ನಮ್ಮ ಊರಲ್ಲಿರುವಂಥ ಎಲ್ಲ ದೈವದವರು, ಎಲ್ಲ ಜಾತಿ ಧರ್ಮದವರು ನಾವು ಕಲಿತು ನಾವು ಜಾತ್ರೆ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ಮೊದಲು ನಾವು ಪೂರ್ವ ಸಭೆಯನ್ನು ಕರಿತೀವಿ. ಕರೆದ ನಂತರ ಈ ಜಾತ್ರೆಯನ್ನು ಯಾವ ರೀತಿ ಮಾಡ್ತೀವಿ ಅಂತಂದ್ರೆ, ಈ ಗೌರಮ್ಮ ಮಹಾದೇವನ ಏನು ಕುಂದಿರಿಸಿಬಿಡ್ತಾರೆ ಜಾತ್ರೆಗೆ ಹೋಗುವಾಗ, ಇಲ್ಲಿ ಎಲ್ಲ ಧರ್ಮದವರು ಬಂದು ಕಾಯಿ ಹೊಡ್ಕೊಂಡು ತಾವು ಪ್ರಸಾದವನ್ನು ಮಾಡಿಕೊಂಡು ತಾವು ಹೋಗುವಂಥ ಒಂದು ಸಂದರ್ಭ ಇಲ್ಲಿ ನಡೀತದೆ. ಆದರೆ ಎಲ್ಲ ಗ್ರಾಮದಲ್ಲಿರುವಂಥ ಜನರು ಒಂದು ಒಳ್ಳೆಯ ರೀತಿಯಾಗಿ
ಜಾತ್ರೆ ಅಂದ್ರೇನು ಅಂತಂದ್ರೆ ಒಳ್ಳೆ ರೀತಿ ವಿಜೃಂಭಣೆಯಿಂದ ಆಚರಿಸುವಂಥದ್ದು ಜಾತ್ರೆ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಎಲ್ಲರೂ ಕಲಿತು ಎಲ್ಲರೂ ಕೂಡಿಕೊಂಡು ಈ ಜಾತ್ರೆಯನ್ನು ಮಾಡಿಕೊಂಡು ಎಲ್ಲ ಸಮಾಜದವರು ಕಲ್ತ್ಕೊಂಡು ನಾವು ಸುಬ್ರದ್ದು ಒಳ್ಳೆಯ ರೀತಿಯಿಂದ ನಾವು ಜಾತ್ರೆಯನ್ನು ನಾವು ಮಾಡ್ತೀವಿ. ಅದಕ್ಕಾಗಿ ಈ ಜಾತ್ರೆಗೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ನಾನು ಅವರಿಗೆ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೀನಿ. ಈಗ ಪ್ರತಿ ಗ್ರಾಮದಲ್ಲಿ ಗ್ರಾಮ ದೇವತೆಗೆ ಊರಿನ ಮಾಲಿಪಾಲರ ಮನೆಯಿಂದ ಸೀರೆ ಬರ್ತದೆ, ಅಥವಾ ಪಂಚಾಲರ ಮನೆಯಲ್ಲಿ ಆ ಒಂದು ಗ್ರಾಮ ದೇವತೆಗೆ ಅಲಂಕಾರ ಮತ್ತು ಸಿದ್ಧತೆ ಜೊತೆಗೆ ಸಂಪೂರ್ಣವಾಗಿರ್ತಕ್ಕಂಥ ಈ ವಸ್ತ್ರಾಭರಣಗಳನ್ನು ಸಿದ್ಧತೆಯನ್ನು ಪಂಚಾಲರ ಮನೆಯಲ್ಲಿ ಮಾಡ್ತಾರೆ. ಅದೇ ರೀತಿಯ ವಾಡಿಕೆ ರೀತಿಯಾಗಿ ಈ ಗೌರಮ್ಮ ಗಂಗಮ್ಮರಿಗೆ ಕೂಡ ಏನಾದರೂ ನಿಯಮಗಳಿದೆಯಾ? ಇದೆ ರೀ, ಹಾಂ, ನೇಮ ಎಲ್ಲ ರೀತಿಯಿಂದ ಇದೆ. ಇದು ಎಲ್ಲ ಊರಿನ ಪ್ರಮುಖರಾದಂಥ ಗೌಡ್ರ ಮನೆಗಳು, ಕುಲಕರ್ಣಿಯವ್ರ ಮನೆಗಳು, ವತನ್ದಾರ ಮನೆಗಳಿಂದ ಕಳಸಗಳು ಬರ್ತಾವೆ. ಅಲ್ಲಿ ನಿಂತ ಊರಿನ ಎಲ್ಲ ಪ್ರಮುಖರು ಕೂಡಿ, ಊರಿನ ಎಲ್ಲ ಬಾಂಧವರು ಕೂಡಿಕೇಶನ್ ಸೀರೆ ಕುಬ್ಬಸ ಎಲ್ಲ ತೊಗೊಂಬಂದಿರ್ತಾರೆ. ಅದಕ್ಕೆ ಎಲ್ಲ ಅಷ್ಟು ಮಂದಿ ಕೂಡಿ ಹೋಗಿಕೇಶನ್ ಸೀರೆ ಕುಬ್ಬಸ ಉಡಿಸಿ ಕರ್ಕೊಂಬಂದಿರ್ತೀವಿ. ಆನಂತರ ಅವರು ಜಾತ್ರೆ ಕಳಿಸ್ಬೇಕಾಗಿರೋ ಟೈಮ್ದೊಳಗೆ ಎಲ್ಲ ವತನ್ದಾರ ಮನೆಯಿಂದ ಕಳಸುಗಳು ಬರ್ತಾವೆ. ಆ ಕಳಸುಗಳು ಬಂದಿಂದ ಗೌರಮ್ಮನ ವಿಸರ್ಜನೆಗೆ ತಯಾರಿ ಮಾಡಿ ಕೇಶನ್ ಕಳಿಸ್ತೀವಿ. ಈಗ ಹಿಂದಗಡೆ ಎಲ್ಲರೂ ತಮ್ಮ ತಮ್ಮ ಮನೆಗೆ ತಮ್ಮ ಅಕ್ಕಂಗಿಯರು ಕರೆಸಿರ್ತಾರೆ. ಜಿಲೇಬಿ ಬಜ್ಜಿ ಬಂದಿರ್ತಾರೆ ಜಾತ್ರೆಗೆ. ಅಗದಿ ಸಿಸ್ಟಮೆಟಿಕ್ ಎಲ್ಲರೂ ಜಿಲೇಬಿ ಬಜ್ಜಿ ತಿಂದು ಜಾತ್ರೆ ವಿಜೃಂಭಣೆಯಿಂದ ಆಚರಿಸಿ ಅಗದಿ ಆರಾಮ್ಸರಿ ತಮ್ಮ ಮನೆಗೆ ಹೋಗ್ತಾರೆ. ಧನ್ಯವಾದಗಳು.